ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯುಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅತ್ಯಾಚಾರದ ಒಂದು ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಿನ್ನೆ ತೀರ್ಪು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿರುವ ನ್ಯಾಯಾಲಯ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್. ಇವತ್ತು 5ನೇ ದಿನ ಸ್ಥಳ ಪರಿಶೀಲನೆ ನಡೆಸಲಿರುವ ಎಸ್ಐಟಿ. ಪಾಯಿಂಟ್ ನಂಬರ್ 9 ರಿಂದ 12ರವರೆಗೂ ಸ್ಥಳ ಮಹಜರಿಗೆ ಸಿದ್ಧತೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೂ ಭೇಟಿ ನೀಡಿದ ಎಸ್ಐಟಿ ಅಧಿಕಾರಿ. ನಿನ್ನೆ ಸಂಜೆ ತೆರಳಿ ದಾಖಲೆಗಳನ್ನ ಪಡೆದಿರುವ ತಂಡ 1995ರಿಂದ 2014ರವರೆಗಿನ ಯುಡಿಆರ್ ಸಂಗ್ರಹಿಸಿರುವ ಇನ್ಸ್ಪೆಕ್ಟರ್ ಮಂಜುನಾಥ್. ನಟಿ ರಮ್ಯಾಗೆ ಅವಹೇಳನ ಕೇಸಲ್ಲಿ ಇಬ್ಬರು ಅರೆಸ್ಟ್, ಓರ್ವ ವಶಕ್ಕೆ. ಐಪಿ ಅಡ್ರೆಸ್ ಆಧರಿಸಿ ಬಳ್ಳಾರಿ, ಚಿತ್ರದುರ್ಗ ಮೂಲದ ಇಬ್ಬರು ಆರೋಪಿಗಳು ಅರೆಸ್ಟ್. ಮೂವರನ್ನ ವಿಚಾರಣೆ ಮಾಡ್ತಾ ಇರೋ ಸಿಸಿಬಿ ಪೊಲೀಸರು. ಮತ್ತಷ್ಟು ಹಳಸಿತ ಸುಮಲತಾ ದರ್ಶನ್ ಸಂಬಂಧ. ದರ್ಶನ್ ಕೇಸ್ ಬಗ್ಗೆ ಮಾತನಾಡೋಕೆ ಸುಮಲತಾ ನಿರಾಕರಣೆ. ಬೇರೆ ಬೇರೆ ವಿಷಯಗಳಿವೆ, ಮಾತನಾಡೋಣ ಅಂತ ಕೈ ಮುಗಿದ ಸುಮಕ್ಕ. ಯಾರು ಕೆಟ್ಟ ಕಾಮೆಂಟ್ ಮಾಡಬೇಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ಪೋಸ್ಟ್ ಮಾಡಿ ಕಿವಿ ಮಾತು. ದಲಿತ ಮುಖ್ಯಮಂತ್ರಿ ಕೂಗಿನ ಬೆನ್ನಲ್ಲೇ ಶಾಸಕರು ಸಚಿವರ ಸಭೆ. ಭೋಜನ ಕೂಟದ ಹೆಸರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಇವತ್ತು ಮಹತ್ವದ ಮೀಟಿಂಗ್. ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ನಾಗಮೋಹನ್ ದಾಸ್ ಆಯೋಗ ವರದಿ ಬಗ್ಗೆ ಚರ್ಚೆ ಸಾಧ್ಯತೆ. ಸಿಎಂ ಸೂಚನೆಯಂತೆ ಪರಿಶಿಷ್ಟ ಜಾತಿ ಶಾಸಕರ ಸಭೆ ಕರೆದ ಪರಮೇಶ್ವರ್. ಒಳ ಮೀಸಲಾತಿ ಸಂಬಂಧ ಅಪಸ್ವರ ಸೃಷ್ಟಿಯಾಗದಂತೆ ನೋಡಿಕೊಳ್ಳೋಕೆ ಪ್ಲಾನ್. ದಲಿತ ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ಪಡೆಯುವಂತೆ ಸೂಚನೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಸಾರಿಗೆ ಬಂದ್ ಎಫೆಕ್ಟ್ ಸಾಧ್ಯತೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಪ್ರತಿಭಟನೆಗೆ ನಿರ್ಧಾರ. ಬೇಡಿಕೆ ಈಡೇರಿಕೆ ಆಗದ ಹೊರತು ಬಸ್ ತೆಗೆಯಲ್ಲ ಅಂತ ಪಟ್ಟು. ಮುಷ್ಕರ ಕೈಬಿಡುವಂತೆ ಮನವೊಲಿಸೋಕೆ ಇವತ್ತು ಕೊನೆಯ ಮೀಟಿಂಗ್. ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸಿದ್ದ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್. ವಾಲ್ಮೀಕಿ ಹಗರಣದ ವಿರುದ್ಧ ಪ್ರತಿಭಟಿಸಿದ್ದ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇರಿ 150 ಜನರ ಮೇಲೆ ಪ್ರಕರಣ. ಕಾಂಗ್ರೆಸ್ನ ಕೇಸ್ ಪಾಲಿಟಿಕ್ಸ್ಗೆ ಹೆದರಲ್ಲ ಅಂತ ಬಿಜೆಪಿ ಎಚ್ಚರಿಕೆ. ನಿಖಿಲ್ ಕುಮಾರಸ್ವಾಮಿ ಪ್ರವಾಸದಿಂದ ರಾಜ್ಯ ಬಿಜೆಪಿಗೆ ಟೆನ್ಷನ್. ಬಿಜೆಪಿಯಲ್ಲಿ ಸಂಘಟನೆಗೆ ಹಿರಿಯ ನಾಯಕರ ನಿರ್ಲಕ್ಷ್ಯ. ಇದರಿಂದ ಬೇಸರಗೊಂಡಿರುವ ರಾಜ್ಯ ಬಿಜೆಪಿಯ ನಾಯಕರು. ಬೆಂಗಳೂರಿನಲ್ಲಿ ನಕಲಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆ ಮೇಲೆ ಪೊಲೀಸರ ದಾಳಿ. ಬಿಟಿಎಂ ಲೇಔಟ್ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಲಕ್ಷಾಂತರ ಮೌಲ್ಯದ ಬ್ರಾಂಡೆಡ್ ಬಟ್ಟೆ ಸೀಸ್. 75 ಲಕ್ಷ ಮೌಲ್ಯದ ಬಟ್ಟೆ ಸೀಸ್. ಇಬ್ಬರು ಆರೋಪಿಗಳ ಬಂಧನ. ರಾಯಚೂರಲ್ಲಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ. ಮೂಲೆ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡಿದ್ದ ವರ್ತಕ. ರಸಗೊಬ್ಬರ ಅಂಗಡಿ ಪರವಾನಗಿ ರದ್ದುಗೊಳಿಸಿ ಲಿಂಗಸಗೂರು ಎಸಿ ಆದೇಶ. ಡೇಟಿಂಗ್ ಆಪ್ ಬಳಸಿಕೊಂಡು ಟೆಕ್ಕಿಗೆ ಟ್ರ್ಯಾಪ್. 40 ವರ್ಷವಾದರೂ ಮದುವೆಯಾಗದವರು ಡಿವೋರ್ಸ್ಗಳೇ ಟಾರ್ಗೆಟ್. ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ ಸಂಗೀತ, ಶರಣಬಸಪ್ಪ ಸೇರಿ 6 ಮಂದಿಯ ವಿಚಾರಣೆ. ಎರಡು ದಿನದ ಹಿಂದೆ ಕಾಣೆಯಾಗಿದ್ದ ಬಾಲಕ ಶವವಾಗಿ ಪತ್ತೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ರಾವಿಹಾಳ್ ಗ್ರಾಮದಲ್ಲಿ ಘಟನೆ. ಆಟ ಆಡೋಕ್ ಹೋಗಿ ಬಾಲಕ ಬಾವಿಯಲ್ಲಿ ಬಿದ್ದಿರೋ ಶಂಕೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಉದ್ಯಮಿ ಅನಿಲ್ ಅಂಬಾನಿಗೆ ಲುಕೌಟ್ ನೋಟಿಸ್. ದೇಶ ಬಿಟ್ಟು ತೆರಳದಂತೆ ಇಡಿ ಕೋರ್ಟ್ನಿಂದ ಸೂಚನೆ. ಆಗಸ್ಟ್ 5ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್. ಬಿಯರ್ಗೆ 500 ರೂಪಾಯಿ ಕೊಟ್ಟಿಲ್ಲ ಅಂತ ಕೆರೆ. ಕೆಯುಪಿಯಲ್ಲಿ ವಿದ್ಯಾರ್ಥಿಯನ್ನ ಥಳಿಸಿದ ರೌಡಿಗಳ ಗ್ಯಾಂಗ್. ಪೊಲೀಸ್ ಠಾಣೆಗೆ ದೂರು, ಕ್ರಮ ಕೈಗೊಳ್ಳುವಂತೆ ಆಗ್ರಹ.
ವಿಮಾನ ಟೇಕ್ ಆಫ್ ಆದಾಗ ಗಾಬರಿಗೊಂಡ ವ್ಯಕ್ತಿ ಮತ್ತೊಬ್ಬ ಪ್ಯಾಸೆಂಜರ್ ಹಲ್ಲೆ ಮಾಡಿದ ಭೂಪ. ಕೋಲ್ಕತ್ತಾದಲ್ಲಿ ಆರೋಪಿಯನ್ನ ಭದ್ರತಾ ಪಡೆಗೆ ಒಪ್ಪಿಸಿದ ಸಿಬ್ಬಂದಿ. ದಿ ಕೇರಳ ಸ್ಟೋರಿ ಚಿತ್ರಕ್ಕೆ ಅತ್ಯುತ್ತಮ ರಾಷ್ಟ್ರೀಯ ಪ್ರಶಸ್ತಿ ಅವಾರ್ಡ್ಗೆ ದೊಡ್ಡ ಮಟ್ಟದಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಆಕ್ಷೇಪ. ಕೇರಳದ ಬಗ್ಗೆ ಸುಳ್ಳು ಹಬ್ಬಿಸೋ ಕೆಲಸ ಆಗ್ತಾ ಇದೆ, ಇದು ಬಿಜೆಪಿ ಆರ್ಎಸ್ಎಸ್ ಅಜೆಂಡಾ ಅಂತ ಕಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.